ಕನ್ನಡ ಚಿತ್ರರಂಗದ ಮೇರು ಕಲಾವಿದ ಕುಳ್ಳ ಎಂದೇ ಪ್ರಸಿದ್ಧಿಯಾಗಿರುವ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವ ಸುದ್ದಿ ಕೇಳಿ ಸಾಕಷ್ಟು ಜನ ಅಭಿಮಾನಿಗಳಾಗಿರಬಹುದು, ಗಣ್ಯರಾಗಿರಬಹುದು, ಚಿತ್ರರಂಗದ ಹಿರಿಯ ಕಲಾವಿದರು, ನಟ ನಟಿಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಈ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಸಾಕಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ. ಯಾರು ಕೂಡ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವ ಸುದ್ದಿಯನ್ನು ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಈ ಹಿಂದೆ 3-4 ಬಾರಿ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಆಗ ಖುದ್ದು ದ್ವಾರಕೀಶ್ ಅವರೇ ಇಲ್ಲ ನಾನು ಬದುಕಿದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹಾಗಾಗಿ ಸಾಕಷ್ಟು ಜನ ಇದು ಕೂಡ ಸುಳ್ಳು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಯಾವಾಗ ಕುಟುಂಬದಿಂದ ಸುದ್ದಿ ಸಿಗುತ್ತೋ ಆಗ ಸ್ಪಷ್ಟ ಆಗುತ್ತೆ ವಿಷಯ ನಿಜ ಅಂತ. ಆದರೆ ಇವತ್ತು ನಾವು ನಿಮಗೆ ದ್ವಾರಕೀಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳಲೇಬೇಕು. ಮೊದಲನೇ ಪತ್ನಿ ಎರಡನೇ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಹೇಗೆ, ಸಿನಿಮಾ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಹಾಗಾದರೆ ದ್ವಾರಕೀಶ್ ಅವರ ಎರಡನೇ ಮದುವೆ ಆಗಿದ್ದು ಹೇಗೆ, ಮೊದಲನೇ ಪತ್ನಿ ಹೇಗೆ ಒಪ್ಕೊಂಡ್ರು, ಅಲ್ಲಿ ಏನೆಲ್ಲ ಕಥೆಗಳಾಯಿತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ವೀಕ್ಷಕರೇ, ಕರ್ನಾಟಕದ ಕುಳ್ಳ ಎಂದೇ ಖ್ಯಾತಿ ಪಡೆದಿದ್ದ ಮೇರು ನಟ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಅವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. 4-5 ದಶಕಗಳಿಂದ ಕನ್ನಡ ಚಿತ್ರರಂಗದ ಸೇವೆಯನ್ನು ಮಾಡ್ತಿದ್ದಾರೆ. ಖುಷಿಯಿಂದ ಮಾಡಿದ್ದಾರೆ. ಎಷ್ಟೇ ಸಿನಿಮಾ ಫ್ಲಾಪ್ ಆದರೂ ಕೂಡ ಮತ್ತೆ ಸಿನಿಮಾ ಮಾಡಬೇಕು ಅಂತ ಮಾಡ್ತಾಯಿದ್ರು. ಅಂತಹ ಕಲಾವಿದರು ಇವರು. ಸಿನಿಮಾ ಸಕ್ಸಸ್ ಆದ ಸಂದರ್ಭದಲ್ಲಿ ಬಂದಂತಹ ದುಡ್ಡನ್ನು ಮತ್ತೊಂದು ಸಿನಿಮಾಗೆ ಹಾಕಿ ಆ ಸಿನಿಮಾ ಗೆಲ್ಲಬೇಕು ಅಂತ ಇರ್ತಿದ್ದವರು. ನಟರಾಗಿ ಚಿತ್ರರಂಗಕ್ಕೆ ಬಂದ ದ್ವಾರಕೀಶ್ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಯಶಸ್ಸನ್ನು ಕಾಣ್ತಾರೆ. ಕೆಲವು ದಿನಗಳ ಹಿಂದೆ ದ್ವಾರಕೀಶ್ ಅವರ ನಿಧನದ ಸುಳ್ಳು ಸುದ್ದಿಗಳನ್ನು ಹರಿದಾಡ್ತಾ ಇದ್ವು. ಇದೇ ವೇಳೆ ದ್ವಾರಕೀಶ್ ಅವರು ವಿಡಿಯೋ ಮಾಡುವ ಮೂಲಕ ತಾನು ಆರೋಗ್ಯವಾಗಿ ಇರೋದಾಗಿ ತಮ್ಮ ಅಭಿಮಾನಿಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಇನ್ನು ಏಪ್ರಿಲ್ 15ರ ರಾತ್ರಿ ದ್ವಾರಕೀಶ್ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತಂತೆ. ಹಾಗಾಗಿ ಇವರು ರಾತ್ರಿಯಿಡೀ ನಿದ್ದೆನೇ ಮಾಡಿರಲಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಮಲಗ್ತಾರೆ. ಈ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ದ್ವಾರಕೀಶ್ ಪುತ್ರ ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡ್ತಾರೆ. ಇನ್ನು ದ್ವಾರಕೀಶ್ 1942 ಆಗಸ್ಟ್ 19ರಂದು ಮೈಸೂರಿನ ಹುಣಸೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಶ್ಯಾಮರಾವ್, ತಾಯಿ ಜಯಮ್ಮ ಅಂತ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡಿತಾರೆ. ನಂತರ ತಮ್ಮ ಅಣ್ಣನ ಜೊತೆ ಸೇರಿ ಭಾರತ್ ಆಟೋ ಸ್ಕ್ವೇರ್ಸ್ ಅನ್ನೋ ಒಂದು ಮಳಿಗೆಯನ್ನು ಆರಂಭಿಸ್ತಾರೆ. ಅದಾದ ಮೇಲೆ 1963ರಲ್ಲಿ ವ್ಯಾಪಾರವನ್ನು ಬಿಟ್ಟು ನಟನೆಯ ಕಡೆ ಮುಖ ಮಾಡ್ತಾರೆ. ಅದಾದ ಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ದ್ವಾರಕೀಶ್ ಅವರು ಎಲ್ಲ ಕಷ್ಟಗಳನ್ನು ನೋಡಿ ಬೆಳೆದವರು. ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಸೌಂದರ್ಯ ನಟನೆಯ ಆಪ್ತ ಮಿತ್ರ ಸಿನಿಮಾ ಮಾಡಿದಂತಹ ದ್ವಾರಕೀಶ್ ಇದರಲ್ಲಿ ಗೆಲುವು ಕಂಡಂತಹ ಇವರು HSR ಲೇಔಟ್ನಲ್ಲಿ ಸ್ವಂತ ಮನೆಯನ್ನು ಖರೀದಿ ಮಾಡ್ತಾರೆ. ಕಳೆದ 2022ರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟನ್ನು ಘೋಷಿಸುತ್ತೆ. ಸಿನಿಮಾ ಕ್ಷೇತ್ರಕ್ಕೆ ಅವರು ನೀಡಿರುವ ಕೊಡುಗೆಯನ್ನು ಮನಗೊಂಡು ಈ ಒಂದು ಗೌರವ ಡಾಕ್ಟರೇಟನ್ನು ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಅಂತ ನಟರ ಜೊತೆಯಲ್ಲಿ ಹಿರಿತೆರೆಯಲ್ಲಿ ಮಿಂಚಿದ ದ್ವಾರಕೀಶ್ ಅವರು 100 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದ್ವಾರಕೀಶ್ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ನಗು, ಸಂತೋಷ ಇರುತ್ತೆ ಅಂತಾನೆ ಒಂದಷ್ಟು ಜನ ಈ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾ ಇದ್ರು. 40ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಸೈ ಅನ್ಸ್ಕೊಳ್ತಾರೆ. ಇನ್ನು ಇವರ ಮದುವೆ ವಿಚಾರ ನೋಡೋದಾದರೆ ಇವರ ಮೊದಲ ಪತ್ನಿಗೆ ಮಕ್ಕಳಿದ್ದಂಥ ಒಂದು ಸಂದರ್ಭದಲ್ಲೇ ಇವರು ಎರಡನೇ ಮದುವೆ ಆಗಿತ್ತಂತೆ. ಆದರೆ ಅವರ ಪ್ರೇಮಕತೆ ಬಹಳ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಒಂದು ಸಂದರ್ಶನದಲ್ಲಿ ಇವರು ಹೇಳ್ಕೊಂಡಿದ್ದಾರೆ, ತಮ್ಮ ಮೊದಲ ಪತ್ನಿಯನ್ನು ಮದ್ರಾಸ್ನ ಒಂದು 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಒಂದು ನೋಟ್ ಪುಸ್ತಕ ಇಟ್ಟು, ಇದು ನನ್ನ ಜೀವನದ ಕಾದಂಬರಿ, ನನಗೆ ಪ್ರೀತಿಯಾಗಿದೆ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀನು ಒಪ್ಪಿಗೆ ನೀಡಿದರೆ ಆಗ್ತೀನಿ, ಇಲ್ಲಾಂದರೆ ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಿ, ನಿನ್ನ ಉತ್ತರವನ್ನು ನೋಟ್ಬುಕ್ನಲ್ಲಿ ಬರೆದು ಕೊಡು ಅಂತ ಪುಸ್ತಕವನ್ನು ಅವರ ಮುಂದೆ ಇಡ್ತಾರಂತೆ. ಕಾದಂಬರಿ ಸುಖಾಂತ್ಯವಾಗಿದ್ದರೂ ನಾನು ಸ್ವೀಕರಿಸ್ತೀನಿ, ದುಃಖಾಂತ್ಯವಾಗಿದ್ದರೂ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಅವರು ಮೌನವಾಗ್ತಾರೆ. 5 ನಿಮಿಷ ಯೋಚಿಸಿ ಅಂಬುಜಾ ಅವರು ನೋಟ್ಬುಕ್ಕನ್ನು ಹಿಡಿದುಕೊಂಡು ಕೊನೆಯ ಪುಟದಲ್ಲಿ ಅದೇನನ್ನೋ ಬರೀತಾರೆ. ನಾನು ಅದನ್ನು ಓದಿದೆ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಹೆಂಡತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದ ಕೂಡಲೇ ಅಲ್ಲಿಂದಲೇ ಫೋನ್ ಮಾಡಿ ಶೈಲಜಾ ಅವರಿಗೆ ವಿಷಯವನ್ನು ತಿಳಿಸ್ತಾರಂತೆ. ಅಂಬುಜಾ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಶೈಲಜಾ ಅವರೊಂದಿಗೆ ಮಾತನಾಡ್ತಾರೆ. 5 ಮಕ್ಕಳು ಕೂಡ ಕಂಗ್ರಾಟ್ಸ್ ಮಾಡ್ತಾರೆ. ನೀವು ನಂಬೋದಿಲ್ಲ, ಇದು ನಿಜ ಅಂತ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಎಲ್ಲರದುರೇ ಶೈಲಜಾ ಅವರ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿದ್ದೀನಿ. ಮೊದಲನೇ ಹೆಂಡತಿ, ಮಕ್ಕಳು ಎಲ್ಲರೂ ನನಗೆ ಶುಭವನ್ನು ಹಾರೈಸಿದ್ದಾರೆ. ಸಿನಿಮಾದಲ್ಲಿ ಆದರೆ ದುಃಖಾಂತ್ಯವನ್ನು ಕಾಣ್ತಾ ಇತ್ತು, ನನ್ನ ಜೀವನದಲ್ಲಿ ಆಗಿದ್ದರಿಂದ ಸುಖಾಂತ್ಯವನ್ನು ಕಾಣ್ತು ಅಂತ ಹೇಳ್ತಾರೆ. ದ್ವಾರಕೀಶ್
ಅವರಿಗೆ ಎರಡನೇ ಮದುವೆ ಆಗಿರೋದು ಮೊದಲ ಪತ್ನಿಯ ಪರ್ಮಿಷನ್ ಸಿಕ್ಕಿದ ಮೇಲೇ. ಇಂದು ಇಡೀ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಬಹಳ ನೋವಿನ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವ ಸುದ್ದಿ ಕೇಳಿ ಸಾಕಷ್ಟು ಜನ ಶಾಕ್ಗೆ ಒಳಗಾಗಿದ್ದಾರೆ. ಅದ್ಭುತ ನಟನನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು. ಸಾಕಷ್ಟು ಜನ ಗಣ್ಯರು ಆಗಿರಬಹುದು, ಆಮೇಲೆ ಹಿರಿಯ ಕಲಾವಿದರು, ನಟ ನಟಿಯರು ಟಿವಿಯಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ದ್ವಾರಕೀಶ್ ಅವರೊಂದಿಗಿನ ಒಂದು ನೆನಪುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇನ್ನು ದ್ವಾರಕೀಶ್ ಅವರ ಅಭಿನಯದ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ.